ನಿಮ್ಮಲ್ಲಿ ಒಳ್ಳೆ ಗುಣ ಪಾಸಿಟಿವ್ ಥಾಟ್ ಇದ್ರೆ ಆ ನೆಗೆಟಿವ್ ಕಾಣಲ್ಲ. ಅಕಸ್ಮಾತ್ ಪ್ರಪಂಚ ಹೀಗಿದೆ ಅಂತ ನೀವು ಹೇಳ್ಬೋದು, ಆವಾಗ ಕೂಡ ಕಂಡ್ರು ಇಲ್ಲಿಂದ ಇಲ್ಲಿಗೆ ಹೊಟ್ಟೋಗ್ಬೇಕು, ಇಲ್ಲಿ ಮನಸ್ಸೊಳಗೆ ಬರಬಾರ್ದು. ಯಾವಾಗ ನಮ್ಮ ಮನಸ್ಸೊಳಗೆ ತೊಗೊಂಡ್ಬಿಡ್ತೀವಿ, ರೆಸ್ಪಾಂಡ್ ಮಾಡಿದ್ವಿ ಅದಕ್ಕೆ, ರಿಯಾಕ್ಟ್ ಮಾಡಿದ್ವಿ ಅದಕ್ಕೆ, ಅದೇನಾಗುತ್ತೆ, ಮಂಥನ ಆಗೋದು ಶುರುವಾಗುತ್ತೆ. ನಮ್ಗೆ ಮಂಥನ ಆಗ್ತಾ ಇದ್ರೆ ಒಂದು ಸತಿ ಬಂದಿದ್ದು 5 ಸತಿ ಮಲ್ಟಿಪಲ್ಸ್, 15 ಸತಿ, 25 ಸತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಕನಸು ಮನಸ್ಸಲ್ಲೂ ಅದೇ, ಅವ್ರು ನೋಡಿದಾಗೆಲ್ಲ ಅದೇ ಬರ್ತಾ ಇರುತ್ತೆ, ಆ ನೆಗೆಟಿವಿಟಿನೇ. ಇದೆಷ್ಟು ನಿಮ್ಮಲ್ಲಿ ಊರ್ಕೊಂಡ್ಬಿಟ್ಟಿರುತ್ತೆ ಅಂದರೆ ವರ್ಷಾಂಗಟ್ಲೆ ಅವ್ರ ಹೆಸರು ಕೇಳಿದ್ರೇ ಆ ಥಾಟ್ ಎಲ್ಲ ಬರೋಕ್ಕೆ ಶುರುವಾಗುತ್ತೆ. ಇದರಿಂದ ನಿಮ್ಮ ಆತ್ಮಶಕ್ತಿ ಕುಗ್ತಾ ಇದೆ ಅಂತ ನಿಮಗೆ ಗೊತ್ತೇ ಇಲ್ಲ. ಒಂದು ಸತಿ ಒಪಿನಿಯನ್ ಫಾರ್ಮ್ ಮಾಡ್ಕೊಂಡ್ಬಿಟ್ರೆ ಆತ್ಮಶಕ್ತಿ ಕುಗ್ತಾ ಇರುತ್ತೆ. ಇದು ಒಳ್ಳೆಯದಲ್ಲ. ಈ ಥರ ಧ್ಯಾನ ಒಳ್ಳೆಯದಲ್ಲ. ಒಂದು ಪಾಸಿಟಿವ್ ಥಾಟ್ ತಗೊಂಡಾಗ ನಿಮ್ಮ ಆಲೋಚನೆ ಸ್ಟಾಪ್ ಆಗುತ್ತೆ, ಓವರ್ ಥಿಂಕಿಂಗ್ ಬಿಡಲ್ಲ. ಯಾವಾಗಲೂ ಇಟ್ಕೊಳ್ಳಿ, ಒಳ್ಳೆಯ ಗುಣಗಳನ್ನು ನೋಡಿದ್ರೆ ದೈವಿಕ ಗುಣಗಳು ಎಲ್ಲ ಆಲೋಚನೆಗಳು ನಿಂತು ಹೋಗುತ್ತೆ. ಅದೇ ಮೆಡಿಟೇಷನ್. ಥಾಟ್ ಸೀಸಸ್, ಅದು ಮೆಡಿಟೇಷನ್. ಓವರ್ ಥಿಂಕಿಂಗ್ ಆಗೋದು ನೆಗೆಟಿವ್ ಗುಣದಿಂದ. ಆ ನೆಗೆಟಿವ್ ಗುಣ ಬರದೇ ಇರೋ ಹಾಗೆ ನೀವು ರೆಸ್ಪಾಂಡ್ ಮಾಡಿದಾಗ ಒಳಗಡೆ ನಿಮಗೆ ಗೊತ್ತಾಗಬೇಕು, ನಾನು ರಿಯಾಕ್ಟ್ ಮಾಡ್ತಾ ಇಲ್ಲ. ತಕ್ಷಣ ಒಂದು ಒಳ್ಳೆಯ ಯೋಚನೆ ಬಂದ್ಬಿಡಬೇಕು. ಅವ್ರ ಬಗ್ಗೆ ನೀವು ಒಳಗಡೆ ಸೇರ್ಕೊಂಬಿಟ್ಟಿದೆ. ಇವಾಗ ಅದು ಬಂದರೂ ಕೂಡ ಅವರು ಅಂದ ತಕ್ಷಣ ಅವ್ನು ಕಳ್ಳ, ಅವ್ನು ಸುಳ್ಳ, ಅವ್ನು ಮಳ್ಳ, ಅವ್ನು ಹಂಗೆ ಮಾಡ್ತಾನೆ, ಟೈಮ್ ಕೀಪ್ ಅಪ್ ಮಾಡಲ್ಲ, ಏನೇನು ಬರುತ್ತೆ ಅವ್ರ ಬಗ್ಗೆ